ಹಕ್ಕುಪತ್ರ ಕೊಟ್ಟು ವರ್ಷಗಳಾದರೂ ಖಾತೆ ಮಾಡಿಸಿಕೊಟ್ಟಿರುವುದಿಲ್ಲ. ಕೂಡಲೇ ಕಾಯ್ದಿರಿಸುವ ಜಾಗದಲ್ಲಿ ಖಾತೆ ಮಾಡಿಸಿಕೊಡಬೇಕೆಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಲ್ಲದೆ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸಿ ಸ್ಪಂದಿಸದಿದ್ದರೆ ಗ್ರಾಮ ಪಂಚಾಯಿತಿ ಮತ್ತು ತಹಶೀಲ್ದಾರ್ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು. ರಾಜ್ಯ ರೈತ ಬುಡದ ಅಧ್ಯಕ್ಷ ಚಂದ್ರಶೇಖರ್ ಭೋವಿ ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರ ನಿವೇಶನ ರಹಿತರಿಗೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಮುಖ್ಯಮಂತ್ರಿಗಳ ಗ್ರಾಮೀಣ ನಿವೇಶನದ ಯೋಜನೆ ಅಡಿಯಲ್ಲಿ ಕಾಯ್ದಿರಿಸಿದ ಜಾಗದಲ್ಲಿ ರಾಮನಾಥಪುರ ಗ್ರಾಮ ಪಂಚಾಯಿತಿಯಿಂದ 2020-21ರಲ್ಲಿ ನಿವೇಶನ ರಹಿತರ ಅರ್ಹ ಫಲಾನುಭವಿಗಳ ಪಟ್ಟಿ ತಯಾರಿಸಿ ಅದನ್ನು ಸೂಕ್ತರಿಂದ ಪರಿಗಣಿಸಿ ಆರಿಸಿ ಏನಾದರೂ ತಕರಾರು ಇದ್ರೆ ಇಂತಿಷ್ಟು ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗೆ ತಿಳಿಸಲು ಕೋರಿ ತಯಾರಿಸಿದ ಪಟ್ಟಿಯನ್ನ ಗ್ರಾಮ ಪಂಚಾಯಿತಿಯ ನೋಟಿಸ್ ನಾಮಫಲಕದಲ್ಲಿ ಸುಮಾರು 4 ರಿಂದ 5 ತಿಂಗಳು ಹಾಕಿ ಅದಾದ ನಂತರ ಪಂಚಾಯಿತಿಯಲ್ಲೊಮ್ಮೆ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಲಾಗಿತ್ತು ಎಂದರು. ಕೆಲವು ದಿನಗಳ ನಂತರ 2020ರಂದು ಪಂಚಾಯಿತಿಯ ಆವರಣದಲ್ಲಿ ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮಸಭೆ ನಡೆಸಿ ಯಾರು ಆಕ್ಷೇಪಣೆ ಮಾಡದ ಕಾರಣ ಅಂದು ದಂಡಾಧಿಕಾರಿಗಳ ಅನುಮೋದನೆ ದೊರಕಿತು. 2022 ರಾಮನಾಥಪುರದ ನೂತನ ಬಸ್ ನಿಲ್ದಾಣದ ಉದ್ಘಾಟನಾ ಸಮಯದಲ್ಲಿ ಹಾಲಿ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ತಾಲೂಕು ಶಾಸಕರು ಮತ್ತು ಮಂತ್ರಿ ಮಹೋದಯರು ಸೇರಿದ ಸಭೆಯಲ್ಲಿ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಹಕ್ಕುಪತ್ರ ವಿತರಿಸಲಾಯಿತು ಎಂದು ಹಕ್ಕುಪತ್ರ ವಿತರಣೆ ಮಾಡಿದ ವಿಡಿಯೋದ ತುಣುಕುಗಳನ್ನು ಕೂಡ ಪ್ರದರ್ಶಿಸಿದರು. ಆದರೆ ಅಂದಿನಿಂದ ಇಂದಿನವರೆಗೂ ಹಕ್ಕುಪತ್ರ ಕೊಟ್ಟು ವರ್ಷಗಳಾದರೂ ಯಾರಿಗೂ ಖಾತ್ರಿ ಮಾಡಿಕೊಟ್ಟಿರುವುದಿಲ್ಲ. ಖಾತೆ ಮಾಡಿಸಿಕೊಳ್ಳುವಂತೆ ಹಲವು ಬಾರಿ ಪಂಚಾಯಿತಿಗೆ ಹೋಗಿ ಅಧಿಕಾರಿಗಳನ್ನ ಕೇಳಿಕೊಂಡ್ರು. ನಮಗೆ ನಮ್ಮ ಕಷ್ಟಕ್ಕೆ ಸ್ಪಂದಿಸದ ಬೇಜವಾಬ್ದಾರಿ ಉತ್ತರ ಕೊಟ್ಟು ಕಳಿಸುತ್ತಿದ್ದಾರೆ. ಬಡತನದ ಬೇಗಿಯಲ್ಲಿರುವ ನಮಗೆ ಸರ್ಕಾರದಿಂದ ಮಂಜೂರಾಗಿರುವ ನಿವೇಶನದ ಖಾತೆ ಮಾಡಿಕೊಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಬೇಕಾಗಿದೆ ಎಂದರು. ನ್ಯಾಯಯುತ ಬೇಡಿಕೆಗೆ ಏನಾದರೂ ಸ್ಪಂದಿಸದೇ ಇದ್ದರೆ ಗ್ರಾಮ ಪಂಚಾಯಿತಿಗೆ ಮತ್ತು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು. ಇದೇ ವೇಳೆ ರಾಜ್ಯ ರೈತ ಬಲದ ಜಿಲ್ಲಾಧ್ಯಕ್ಷ ಸಿದ್ದೇಶ್, ಗ್ರಾಮದ ಪಾರ್ವತಿ, ವಿಜಯ, ವಾಸನ್ ಕುಮಾರಿ ಇತರರು ಉಪಸ್ಥಿತರಿದ್ದರು. ಅವರು ಜನರ ಪ್ರತಿನಿಧಿ ಸಾಲಿಡ್ ಆಗಿ ಗೆದ್ದುಕೊಬಿಡ್ತಾರೆ. ಮಂಜುನಾಥ ಅಣ್ಣವರು, ಬಾಲ ಮಂಜಣ್ಣವರು ಸ್ವಲ್ಪ ಜನಗಳ ಬಗ್ಗೆ ಸ್ವಲ್ಪ ಸಮಸ್ಯೆ ಬಗೆಹರಿಸಿದೆ. ನಾನು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು. ಒಬ್ಬ ಜನಗಳಿಗೆ ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ಬಗೆಹರಿಸ್ಕೊಡ್ಬೇಕು. ಪಿ ಡಿ ಅವ್ರು ಮಾಡಿಲ್ಲ. ತಾವು ದಯಮಾಡಿ ಅದಕ್ಕೆ ಸೂಕ್ತವಾದ ದಾಖಲೆ ನೋಡಿ. ಇವ್ರಿಗೆ ಕೂಡ ಲೆಟರ್ ಬಂದಿದ್ವಲ್ಲ, ಎಲ್ಲಿ ಲೆಟರ್ ಅವರು ಕೊಡಲಿ. ಇದು ತಮಗೆ ಡಿ ಸಿ ಅವ್ರು ಒಂದು ಲೆಟರ್ ಕೊಡ್ತಾ ಇದ್ದೀವಿ ಸರ್. ಇದು ಈ ಫೈಲ್ ಇತ್ತೋಳಿ ಸರ್. ಈ ಫೈಲ್ ಕೊಡ್ತಾ ಇದೀವಿ ಸರ್ ನಿಮಗೆ ಲೆಟ್ರು. ಇದನ್ನು ತಾವು ದಯಮಾಡಿ ಈಗಲೇ ಕುಲಂಕುಷವಾಗಿ ಅದನ್ನು ಅವ್ರಿಗೆ ನಿವೇಶನದ್ದು ಹಕ್ಕುಪತ್ರ ಮಾಡಿಕೊಡ್ಬೇಕು. ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್. ಡಿ ಸಿ ಮೇಡಮ್ ಅವ್ರಿಗೆ ಹೇಳ್ರಿ, ಸಾಹೇಬ್ರ ಅವ್ರಿಗೆ ಹೇಳಿ, ಅವ್ರ ಗಮನಕ್ಕೆ ತಂದು ಕೊಡಿ. ದಯವಾಗಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ನಾವು ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಅಲ್ಲಿ. ಇಲ್ಲಿ ಅದೇ ತಾಲೂಕು ಗ್ರಾಮ ಪಂಚಾಯತಿ ಮುಂದೆ ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಯಾರು ಹೋಗಲಿ, ನಮ್ಗೆ ಬೇಜಾರಿಲ್ಲ. ಇವ್ರಿಗೆ ನ್ಯಾಯ ಸಿಗಂಡು ಹೋಗೋದಿಲ್ಲ ನಾವು. ನಮಗೆ ನ್ಯಾಯ ಬೇಕು ಸರ್ ಅಷ್ಟೇ. ಅವರು 34 ಸೈಟ್ ಜಾಗ ಕೊಡೋಕ್ಕಾಗಿಲ್ಲ ಸರ್. 100 ಎಕರೆ ಜಾಗಗಳು ಮಾಡಿದ್ದಾರೆ MLA, MP ಗಳು, ಮಿನಿಸ್ಟರ್ಗಳು.